ಅಲ್ಲಿಂದ ಇಲ್ಲಿ ತನಕ ಬೇಕಾದಾಗಿದೆ. ಆ ಜಡ್ಜ್ಮೆಂಟ್ಗಳು ಎಲ್ಲವನ್ನು ನೋಡಿ ಇಲ್ಲೆಲ್ಲ ಬರೆದಿರ್ತಕ್ಕಂಥದ್ದು. ಉದಾಹರಣೆಗೆ ನಾನು ಹೇಳ್ತೀನಿ, ಕಾಜಲ್ ವರ್ಸಸ್ ಜಗದೀಶ್ ಚಂದನ್ ಒಂದು ಕೇಸು. ಇದರಲ್ಲಿ ಹೇಳಿದ್ದಾರೆ ಯಾವ ರೀತಿ ಮಾಡಬೇಕು ಅಂತ. ಅಂದ್ರೆ ಈ ಫಂಕ್ಷನಲ್ ಡಿಸಬಿಲಿಟಿನ ಆರ್ಥೋಪೆಡಿಕ್ ಡಿಸಬಿಲಿಟಿನಲ್ಲಿ ಕಂಡುಹಿಡಿಬಹುದು. ಇಟ್ಸ್ ವೆರಿ ವೆರಿ ಅಪ್ಹೀವಲ್ ಟಾಸ್ಕ್ ಇನ್ ಅಸೆಸ್ಸಿಂಗ್ ನ್ಯೂರಲಾಜಿಕಲ್ ಡಿಸಬಿಲಿಟಿ. ಅದಕ್ಕೆ ಹೇಗೆ ಮಾಡಬೇಕು? ಮೇಡಮ್ ಹೇಳಿದ್ರು ಅದಕ್ಕೆ 1, 2, 3 ಅಂತ ಹಾಕ್ಬೇಕಾದ್ರೆ ಬಹಳ ಕಷ್ಟದದ್ದು, ಅಸಾಧ್ಯ ಅಂತ ಹೇಳೋದಿಲ್ಲ. ಆ ಒಂದು ಪ್ರಾಮಾಣಿಕವಾದ ಪ್ರಯತ್ನ ಈಗ ಪ್ರಾರಂಭ ಆಗಿದೆ. ನಮ್ಮ ವಕೀಲ ವೃಂದದಲ್ಲಿ ಈ ಡಾಕ್ಟರ್ ಏನ್ ಹೇಳಿದ್ರು, ಡಾಕ್ಟರ್ ಶರಣ್ ಏನ್ ಹೇಳಿದ್ರು, ಫಂಕ್ಷನಲ್ ಡಿಸಬಿಲಿಟಿ, ಮೆದುಳಿನ ಒಂದು ಮಿತಿ ಏನು, ಆ ಮೆದುಳಿಗೆ ಪೆಟ್ಟಾದಾಗ, ಆಕ್ಸಿಡೆಂಟ್ ಆದಾಗ ಆ ಮೆದುಳಿಗೆ ಆಗುವಂಥ ಆಘಾತಗಳೇನು, ಹಾಗೂ ಪರಿಣಾಮಗಳೇನು, ಅದರಿಂದ ಎಷ್ಟರ ಮಟ್ಟಿಗೆ ಅವರಿಗೆ ಡಿಸಬಿಲಿಟಿ ಇರುತ್ತೆ, ಅಂಗವಿಕಲತೆ ಇರುತ್ತೆ ಅನ್ನೋ ವಿಷಯಗಳ ಬಗ್ಗೆ ಒಂದು ಪುಸ್ತಕನೇ ಇಲ್ಲದೆ ಇರೋ ಒಂದು ಪರಿಸ್ಥಿತಿ ಇತ್ತು. ಆದರೆ ಕೋಟ್ಯಾಂತರ ವ್ಯಾಜ್ಯಗಳು, MVC ವ್ಯಾಜ್ಯಗಳು ಇವತ್ತು ಭಾರತದಲ್ಲಿ ನಿರ್ಧಾರವಾಗಿವೆ, ಕೋಟ್ಯಾಂತರ ವ್ಯಾಜ್ಯಗಳು. ಇಂತಹ ಪರಿಸ್ಥಿತಿನಲ್ಲಿ ನಮ್ಮ ಇಡೀ ವಕೀಲ ವೃಂದಕ್ಕೆ ಡಾಕ್ಟರ್ ಶರಣ್ ಅವರು ಒಂದು ಬೆನ್ನೆಲುಬಾಗಿ ನಿಂತು ಅಂತಹ ಆಘಾತಕಾರಿ ಘಟನೆಗಳಲ್ಲಿ ಪಾಲ್ಗೊಂಡವರಿಗೆ, ಅದನ್ನ ಅನುಭವಿಸಿದವರಿಗೆ ಒಂದು ಜೀವದಾನವನ್ನು ಮಾಡುವಂಥ ಒಂದು ಪುಸ್ತಕ ಅಂತ ನಾನು ಹೇಳ್ಬೋದು. ಯಾಕೆಂದ್ರೆ ಅವರಿಗೆ ಒಂದು ಆಧಾರ ಆಗುತ್ತೆ, ಹೆಚ್ಚಿನ ಕಾಂಪನ್ಸೇಷನ್ ಬರಲಿಕ್ಕೆ ಒಂದು ದಾರಿ ಆಗುತ್ತೆ. ಇಂತಹ ಪುಸ್ತಕ ನಮಗೆ ಬಹಳ ವರ್ಷಗಳಿಂದ ಬೇಕಿತ್ತು. ಇದು ಕೇವಲ ಕರ್ನಾಟಕಕ್ಕಲ್ಲ, ಮಾನ್ಯ ನ್ಯಾಯಮೂರ್ತಿಗಳು ಹೇಳಿದಾಗೆ ಇಡೀ ಭಾರತಕ್ಕೆ ವ್ಯಾಪಿಸಿದಂತಹ ಒಂದು ಪುಸ್ತಕ. ಎಲ್ಲರೂ ಸಹ ಉತ್ತರ ಪ್ರದೇಶದಲ್ಲಿ ಆಗುವ ಆಕ್ಸಿಡೆಂಟ್ಗೂ ಇದೇ ಪುಸ್ತಕ ಅಳವಡಿಸ್ಬೋದು, ಹಾಗೂ ಕರ್ನಾಟಕದಲ್ಲಿ ಆಗುವ ಆಕ್ಸಿಡೆಂಟ್ಗೂ ಇದೇ ಪುಸ್ತಕವನ್ನು ಅಳವಡಿಸ್ಬೋದು. ಆದ್ರಿಂದ ನಮ್ಮ ಇಡೀ ವಕೀಲ ವೃಂದ ಡಾಕ್ಟರ್ ಶರಣ್ಗೆ ಆಭಾರಿಯಾಗಿದೆ, ಹಾಗೂ ಡಾಕ್ಟರ್ ಪ್ರತಿಭಾಗೆ ಆಭಾರಿಯಾಗಿದೆ. ಅದನ್ನ ನಾನು ಮೊದಲು ಹೇಳಲಿಕ್ಕೆ ಇಚ್ಛಿಸ್ತೀನಿ. ಮಾನ್ಯ ನ್ಯಾಯಮೂರ್ತಿಗಳು ಹೇಳಿದಾಗೆ ಇವತ್ತು ಈ ಒಂದು ಶೋಚನೀಯ ಪರಿಸ್ಥಿತಿ, 40 ಲಕ್ಷ ಜನ ಅಂಗವಿಕಲತೆಯನ್ನ ತಲುಪ್ತಾ ಇದ್ದಾರೆ ಪ್ರತಿ ವರ್ಷ. ಆದರೆ ಹೆಚ್ಚಿನ ಜನರು ಚೆನ್ನಾಗಿ ಜೀವನದಲ್ಲಿ ಚೆನ್ನಾಗಿರೋರು, ಏನು ಅಪ್ಪರ್ ಕ್ಲಾಸ್ ಇದ್ದಾರೆ, ಆರ್ಥಿಕವಾಗಿ ಅಪ್ಪರ್ ಕ್ಲಾಸ್ನಲ್ಲಿ ಇರ್ತಾರೆ, ಅವರು ಇದನ್ನ ನಿಭಾಯಿಸ್ಕೊಂತಾರೆ. ಆದರೆ ಬಡವ್ರ ಗತಿ ಏನು? ಇದರಲ್ಲಿ 90% ಅತ್ಯಂತ ಕಡು ಬಡವರು ಇರ್ತಾರೆ. ಅವ್ರು ಇದನ್ನು ಹೇಗೆ ನಿಭಾಯಿಸ್ತಾರೆ? ಆಮೇಲೆ ಸೋಲ್ ಬ್ರೆಡ್ ವಿನರ್, ಆ ಕುಟುಂಬಕ್ಕೆ ಆಧಾರವಾದಂತಹ ವ್ಯಕ್ತಿನೇ ಮಲಗಿಬಿಡ್ತಾನೆ, ಹಾಸಿಗೆ ಹಿಡಿದ್ಬಿಡ್ತಾನೆ ಫಂಕ್ಷನಲ್ ಡಿಸಬಿಲಿಟಿ ಆಗಿ. ಇದನ್ನ ಹೇಗೆ ನಾವು ಇನ್ಶೂರೆನ್ಸ್ ಕಂಪನಿಗಳಿಂದ ಅತ್ಯಧಿಕವಾದ ಮೊತ್ತವನ್ನು ಪಡೆದುಕೊಳ್ಳೋದಕ್ಕೆ ಒಂದು ದಾರಿ ಆಗುತ್ತೆ. ಇವತ್ತು ಇನ್ಶೂರೆನ್ಸ್ ಕಂಪನಿ ಆ ರಿಚೆಸ್ಟ್ ಕಂಪನೀಸ್, ಆ್ಯಂಡ್ ಅವರು ಕೊಡೋ ಇನ್ಶೂರೆನ್ಸ್ ಬಹಳ ಕಡಿಮೆ ಅಂತ ನಾವು ಅದನ್ನ ಆ ಥರ ನಾವು ಅನ್ಕೊಂಡಿದ್ವಿ. ಆ್ಯಂಡ್ ಅದು ನಿಜವಾಗಿಯೂ ಸಹ ಅದೊಂದು ಕಟು ಸತ್ಯ. ಆದ್ರಿಂದ ಹೆಚ್ಚಿನ ಹಣವನ್ನು ಕೊಡೋದಕ್ಕೆ ಇನ್ಶೂರೆನ್ಸ್ ಕಂಪನಿಗಳು ಇದೊಂದು ದಾರಿ ಆಗುತ್ತೆ. ಅವರಿಗೆ ಅನುಕಂಪದ ಆಧಾರದ ಮೇಲೆ ಕೊಡುವಂಥ ಹಣ, ಆಕ್ಸಿಡೆಂಟ್ ಆಧಾರದ ಮೇಲೆ ಕೊಡುವಂಥ ಹಣ ಇನ್ನು ಹೆಚ್ಚೋದಕ್ಕೆ, ಉಲ್ಬಣವಾಗೋದಕ್ಕೆ ಒಂದು ದಾರಿ ಆಗುತ್ತೆ. ಕಾಲು ಅಥವಾ ಅಂಗವಿಕಲತೆ ಅಥವಾ ಮೆದುಳನ್ನ ನಾವು ರೀಪ್ಲೇಸ್ ಮಾಡೋದಕ್ಕೆ ಇನ್ನು ಸಾಧ್ಯ ಇರಲಿಲ್ಲ. ಆದರೆ ಹಣವನ್ನು ಕೊಟ್ಟು ಅಟ್ಲೀಸ್ಟ್ ತಕ್ಕ ಮಟ್ಟಿಗೆ ಅವರ ಜೀವನವನ್ನು ವಾಪಸ್ ಪಡೆದುಕೊಳ್ಬೋದು, ಕ್ವಾಲಿಟಿ ಆಫ್ ಲೈಫ್ನ ಇಂಪ್ರೂವ್ ಮಾಡಬಹುದು. ಇದನ್ನ ಈ ಬುಕ್ಕಿನ ನಿಜ ಅರ್ಥ ಅಥವಾ ನಿಜವಾದ ಇದರ ಮೂಲ ಹಾಗೂ ಉದ್ದೇಶ, ಅದನ್ನ ಡಾಕ್ಟರ್ ಶರಣ್ ಅವರು ಸಕಾರಗೊಳಿಸೋದಕ್ಕೆ ಹೊರಟಿದ್ದಾರೆ. ಬಹಳಷ್ಟು ಡಾಕ್ಟರ್ಗಳು ಇವತ್ತು ಬುಕ್ ಬರೆಯೋರು ಕಡಿಮೆ ಆಗಿಬಿಟ್ಟಿದ್ದಾರೆ. ಎಲ್ಲಾ ವೃಂದಗಳಲ್ಲಿ ಬುಕ್ ಬರೆಯೋರು ಕಡಿಮೆ ಆಗಿದ್ದಾರೆ. ಅದರಲ್ಲಿ ಡಾಕ್ಟರ್ ಶರಣ್ ಅವರು ಇಲ್ಲ, ನನ್ನ ಸಮಾಜಕ್ಕೆ ಈ ಕೊಡುಗೆಯನ್ನು ಕೊಡಬೇಕು ಅಂತ ಹೇಳಿ ಡಾಕ್ಟರ್ ನ್ಯಾಯಮೂರ್ತಿಗಳಾದ ಎ ವಿ ಚಂದ್ರಶೇಖರ್ ಅವರು ನಮಗೆಲ್ಲ ಒಂದು ಇನ್ಸ್ಪಿರೇಷನ್. ಅವರು ಕೊಟ್ಟಂತ ದಾರಿಯಲ್ಲಿ ನಾವು ಪ್ರೊಫೆಷನ್ನ ಮಾಡ್ಕೊಂಡು ಬರೋದಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ವಿ. ಅವರು ಸಹ ಈ ಪುಸ್ತಕಕ್ಕೆ ಒಂದು ಸ್ಫೂರ್ತಿಯಾಗಿದ್ದಾರೆ, ಹಾಗೂ ಜಸ್ಟಿಸ್ CM ಜೋಶಿ ಅವರು ಸಹ ಈ ಪುಸ್ತಕಕ್ಕೆ ಒಂದು ಸ್ಫೂರ್ತಿಯಾಗಿದ್ದಾರೆ. ಈ ಪುಸ್ತಕ 4 ವಾಲ್ಯೂಮ್ನಲ್ಲಿ ಬರೆದಿದ್ದಾರೆ. ಆದ್ರಿಂದ ಎಷ್ಟು ದೀರ್ಘವಾದ ವೈಜ್ಞಾನಿಕ ಆಧಾರಗಳಿಟ್ಕೊಂಡು ಡಾಕ್ಟರ್ ಇದನ್ನು ಬರೆದಿದ್ದಾರೆ. ಈ ಥರ ನಾವು ಅನೇಕ ಬಾರಿ ಈ ಬುಕ್ಸ್ ಬರೆಯೋರು, ಲಾ ಬುಕ್ಸ್ ಬರೆಯೋರು ಆಳವಾಗಿ ಅದನ್ನ ಅರಿತು ವಿಮರ್ಶೆ ಮಾಡಿ ಅವರು ಬರೆದಂಥ ಬುಕ್ಗಳು ಬಹಳಷ್ಟು ಪ್ರಸಿದ್ಧವಾಗಿವೆ. ಇದು
Good afternoon, everybody. I am Dr. Sharan Srinivasan, a functional neurosurgeon for Bengaluru, India. Today, we are starting a big movement called the Neuro Justice Movement to give just compensation for every patient and their family who has suffered a road traffic accident and either a head injury or a spinal cord injury or any nervous system problem which has made them disabled, because of which they are not able to become the productive citizen of the country that they were. There are lakhs of patients who are dying of accidents and getting disabled in this country, and we want to ensure that every person is served well. On one side, the neuro rehabilitation has to be done after the acute care so that the percentage of disability comes down, and what is remaining has to be compensated adequately. Because there is no brain function test and spinal cord function test in the world, nobody knows how to calculate the disability. As a functional neurosurgeon, I deal with functional brain circuits every day. So I feel that I'm a good place to understand these circuits and give a communication in layman's terms how this goes, and with that, helping the people get more clarity on what is going on. That is what is the movement all about. There are 9 stakeholders in this movement. One is the doctors, obviously, the experts who come and treat and give the disability. Second one is the petitioners' lawyers. Third one is the insurance lawyers. Fourth is the insurance company. Fifth is the judges. Sixth is the patient. Seventh is the patient family. Eighth is the police. And ninth are the NGOs who are dealing with disability. Unless all of them come together and understand this holistically and not looking at the parts separately, this movement will not have its logical end. Tell us about the book and its content and what's it. This book started because people are asking me to give a functional disability calculation so that the judiciary can calculate the compensation amount easily. But as I started writing the book, I realized that a lot more background information had to be given before we make this final calculation. So this has now become a 3-volume book with a handbook. It's called the Neuro Justice 3-volume trilogy. We are calling it the Neuro Justice trilogy. And this covers everything from the brain to the right from the top all the way to the bottom to what is happening, from executive thinking to passing urine. Everything is covered because the nervous system covers everything. I'm appealing to everybody. I'm appealing to everybody because this is a public health issue today. It is the 3rd epidemic in the world, in the country today, which is called neurological disability. So unless all of us come together, government cannot do anything by themselves, I cannot do anything by myself, nor can the judiciary. But as a collective whole, how we achieved success in the COVID, I think we can run this on a war footing and make it happen. So on 25th of December 2025, Christmas Day, we are having the launch of this book, the Neuro Justice Trilogy. It's at the Nimhans Convention Center. It's from 10 o'clock to 1 o'clock. All of you are welcome. Senior Judge of the Supreme Court, Justice Arvind Kumar, is launching this book in the august presence of Health Minister Shri Dinesh Gundu. We are having a senior retired Supreme Court Judge, Justice Ravindran, who has given a lot of good judgments on motor vehicle accident cases here. I appeal to all of you to come, all those who are in Bangalore to come there. And we'll also have an online thing. You can connect online to those who cannot come physically there, not just to see the event, but to join the Neuro Justice Movement.